So, you might be wondering where I am headed to. So, before everything, Namaskara everyone. Today we are going to Kudupu ದೇವಸ್ಥಾನ to celebrate ನಾಗರ ಪಂಚಮಿ. ಇವಾಗ ಟೈಮ್ ಎಷ್ಟಾಗಿದೆ ಅಂತಂದರೆ 6-7 ಆಗಿದೆ. ಬೆಳಿಗ್ಗೆಯಿಂದ ಅಮ್ಮ ಎಲ್ಲ ಎದ್ದು ಕಷ್ಟಪಟ್ಟು ಎಲ್ಲ ಮಾಡಿದ್ದಾರೆ. ಇವಾಗ ಟೈಮ್ 6-7 ಆಗಿದೆಯಲ್ಲ, ಹೋಗೋಣ ಇನ್ನು ಸ್ವಲ್ಪ ಲೇಟ್ ಆದರೂ ಬೈತಾರೆ. ಅವ್ರ ಮನೆ ಶಿಫ್ಟ್ ಮಾಡ್ತಿದ್ದಾರೆ ಅನ್ಸುತ್ತೆ, ಮೇಲೆ ಮನೆಯವರು. ಅದಕ್ಕೆ ಅವ್ರು ಹೊರಗೆ ನಿಂತಿದ್ದ. ನೋಡೋಣ ಏನಾಗುತ್ತೆ. ಅಷ್ಟು ಟ್ರೈ ಕೊಡಿದ ತೆಗೋಣ. ಎಸ್ ಗಾಯ್ಸ್, ನೋಡಿ ನಾವು ಕುಡುಪು ದೇವಸ್ಥಾನ ಹತ್ರ ಬಂದಾಯ್ತು. ಫಾಗ್ ನೋಡಿ ಏನ್ ಕ್ರೇಜಿ ಇದೆ. ಇಲ್ಲಿಂದಾನೇ ಗಾಡಿಗಳು ಇಟ್ಟಿದ್ದಾರೆ ಗಾಯ್ಸ್. ಅಲ್ಲಿ ನೋಡಿ ಕಾಣ್ತಿದ್ಯಾ? ಆಲ್ಮೋಸ್ಟ್ ಇನ್ನೇನು ಬಂದಾದ್ಮೇಲೆ ಫುಲ್ ರಶ್ ಆಗೇ ಇರುತ್ತೆ ಇವತ್ತು. ಆಲ್ರೆಡಿ ತುಂಬ ಕಾರುಗಳಿದ್ದಾವೆ. ನಾವು ನೋಡ್ಬೇಕು ಎಲ್ಲಿಡ್ಬೇಕು ಅಂತ. ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ, ಆದರೆ ಅಲ್ಲಿ ಅಷ್ಟು ಚೆನ್ನಾಗಿರಲ್ಲ. ಕೊಚ್ಚೆ 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 ಇರುತ್ತೆ. ಯಾವುದೋ ಎಕ್ಸ್ಕ್ಯೂಸ್. ಓ, ಇಲ್ಲಿಂದಾನೆ ಪಾರ್ಕಿಂಗ್. ಇದೇ ಪಾರ್ಕಿಂಗ್ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ದೇವಸ್ಥಾನದಿಂದ ಎಷ್ಟು ದೂರ ನಿಲ್ಸಿದೀನಿ. ಇಲ್ಲಿ ಪಾರ್ಕ್ ಮಾಡಿದೀನಿ. ತುಂಬಾ ದೂರ ಇದೆ, ಏನಾಗಲ್ಲ ಒಂದ್ ದಿವಸ ನಡೆದ್ರೆ. ಅಂದ್ರು ಈ ಹಬ್ಬಕ್ಕೆ ಮಂಗಳೂರಲ್ಲಿ ತುಂಬಾ ಇದು ಇಂಪಾರ್ಟೆಂಟ್ ಆಗಿ ಪೂಜೆ ಮಾಡ್ತಾರೆ. ಪ್ರತಿಯೊಬ್ರು ಇಲ್ಲಿ ಬರ್ತಾ ಇರ್ತಾರೆ, ಎಲ್ಲ ಎಲ್ಲ ಕಡೆಯಿಂದ. ಇದು ಸೆಕೆಂಡ್ ಸುಬ್ರಹ್ಮಣ್ಯ ಅಂತ ಹೇಳ್ತಾರಂತೆ. ಇವನು ಯಾವನ ಬಂದು ಹೆಂಗ್ ತಿರ್ಗಿಸ್ತಾನೆ ನೋಡಿ. ರೋಡ್ ಎಲ್ಲ ಫುಲ್ ಕೊಚ್ಚೆ ಕೊಚ್ಚೆ ಇದೆ. ಇದೇನೋ ಕನ್ಸ್ಟ್ರಕ್ಷನ್ ಇದೆ. ಇಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟಿದ್ದಾರೆ ನೋಡಿ ಗಾಯ್ಸ್. ಫುಲ್ ಫಾಗ್. ನಂಗೆ ಜಾರಿದ್ರೆ ಇಲ್ಲಿ ಇಲ್ಲೆಲ್ಲ ರೋಡ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಫುಲ್ ನಗದು ಹೆಂಗ್ ಮಾಡಿದ್ದಾರೆ ನೋಡಿ. ಅದಕ್ಕೆ ಅಲ್ಲಿಂದಾನೇ ಪಾರ್ಕಿಂಗ್ ಬಿಟ್ಬಿಟ್ಟಿದ್ದಾರೆ. ಮುಂಚೆ ರೋಡ್ ಅಲ್ಲಿತ್ತು, ಆ ರೋಡ್ ಇವಾಗ ಫುಲ್ ಗುಂಡಿ ಮಾಡಿ ಹೆಂಗ್ ಮಾಡಿದ್ದಾರೆ. ಜನ ಬರ್ತಾನೆ ಇದ್ದಾರೆ. ಜನ ಅಂತೂ ಫುಲ್ಲು. ಟ್ರಾಫಿಕ್ ಪೊಲೀಸ್ ಎಲ್ಲ ಇದ್ದಾರೆ ಪಾಪ. ಸ್ಲೀಪರ್ ಬಸ್ ಹೋಗ್ತಾ ಇದೆ. ಅಂದ್ರು ಗೈಸ್, ನೋ ಕ್ಯಾಪ್ ಮೌಂಟೇನ್ಸ್ ತರ ಫುಲ್ ಫಾಗ್. ಗೈಸ್, ಇದೇ ದೇವಸ್ಥಾನ. ಇಲ್ಲಿ ರೋಡ್ ಅಲ್ಲಿದ್ದಿದ್ದು ನೋಡಿ, ಅಲ್ಲಿಂದ ಇಲ್ಲಿ ಮೇಲೆ ಮಾಡ್ಬಿಟ್ಟಿದ್ದಾರೆ ರೋಡು. ಅದಕ್ಕೆ ಸುತ್ತ ಹಾಕೊಂಡು ಇಲ್ಲಿಂದ ಹೋಗ್ಬೇಕು. ಅಂದ್ರು ಮಸ್ತ್ ಇದೆ ಗೈಸ್. ಇವಾಗ ಆಫ್ ರೋಡಿಂಗ್ ಮಾಡ್ಕೊಂಡು ಹೋಗ್ಬೇಕು. ಈಗ ಎಲ್ಲರೂ ನನ್ನೇ ನೋಡ್ತೀವಿ. ಅಕೌಂಟ್ ಮಾತ್ರ ಮಸ್ತ್ ಜನ, ಫುಲ್ ಜನ ಇದ್ದಾರೆ. ಈಗ ಯಾರ್ದೋ ಒಬ್ಬರು ಕಾರ್ ಬಿಟ್ಟಿದ್ದಾರೆ, ಹಂಗೂ ಬಿಟ್ಟಿದ್ರೆ ಒಳ್ಳೇದಾಗ್ತದೆ. ದರ್ಶನ ಎಲ್ಲ ಆಯ್ತು. ಪ್ರಸಾದ ಕೊಟ್ಟಿದ್ದಾರೆ ನೋಡಿ, ಸಿಯಾಳ ಮತ್ತೆ ಅರ್ಶಿನ. ರಶ್ ಇದೆ, ಆದ್ರೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಆರಾಮಾಗಿ. ಗಾಯ್ಸ್, ದರ್ಶನ ಎಲ್ಲ ಆಯ್ತು. ಆಡಿಯೋ ಕೇಳಿಸ್ತಾ ಇದೆ ಅನ್ಕೊಂಡಿದ್ದೀನಿ. ಇಲ್ಲೇ ಊಟ ಬಡ್ಸೋದು ಆಕ್ಚುಲಿ. ಇವತ್ತು ಬೆಳಿಗ್ಗೆ ಬಂದಿದ್ದಕ್ಕೆ ಊಟ ಇಲ್ಲ. ಇಲ್ಲಿಂದಾನೆ ಕೈ ಮುಗಿ.
ನಮ್ಮ ದರ್ಶನ ಆದರೂ ಇನ್ನೂ ಜನ ಬರ್ತಾನೆ ಇದ್ದಾರೆ ಗೈಸ್. ಅಷ್ಟು ಜನ ಇವತ್ತು ಬರ್ತಿದ್ದಾರೆ ಈ ದೇವಸ್ಥಾನಕ್ಕೆ. ದರ್ಶನ ಆಗಿ ಬಂದು ಇಲ್ಲಿಂದ ಇಲ್ಲೇ ಎಲ್ಲೋ ಹತ್ತಿದ್ವಿ. ಇಲ್ಲೊಂದು ಸ್ಟೆಪ್ಸ್ ಥರ ಮಾಡಿದ್ರೆ ಸೂಪರ್ ಇರ್ತಿತ್ತು. ಅವರು ಏನೋ ಪಾಪ ಮಾಡಿದ್ದಾರೆ ಎಲ್ಲ. ನೆಕ್ಸ್ಟ್ ನಾವೀಗ ಮನೆಗೆ ಹೋಗಿ ತಿಂಡಿ ಎಲ್ಲ ತಿಂದು ಮಧ್ಯಾಹ್ನಕ್ಕೆ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ನಾನು ಅಮ್ಮ. ಯಾವ ದೇವಸ್ಥಾನ ಅಂತಂದರೆ ಈ ಬ್ಲಾಗಲ್ಲಿ ಫಸ್ಟ್ ಟೈಮ್ ತೋರಿಸ್ತಾ ಇರೋ ದೇವಸ್ಥಾನ. ಆದರೆ ನಾನು ತುಂಬ ಸಲ ಹೋಗಿದ್ದೀನಿ. ಇದನ್ನ ವ್ಯೂ ನೋಡಿ ಗೈಸ್, ನೆಕ್ಸ್ಟ್ ಲೆವೆಲ್ ವ್ಯೂಸ್ ಗೈಸ್. ಫುಲ್ ಮಸ್ತ್ ತಣ್ಣಗಿರುತ್ತೆ ಇಲ್ಲಿ ದೇವಸ್ಥಾನ. ಜಾತ್ರೆ ಅಂಗಡಿ ಇದೆ. ಮೋಡ ಇತ್ತು, ಇವಾಗ ಒಂದು ಸ್ವಲ್ಪ ಓಪನ್ ಆಗಿದೆ. ಫುಲ್ ಮೋಡ ಇದೆ. ಸೊ ಇವಾಗ ನಾ ಹೇಳಿದ್ನಲ್ಲ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ. ಆ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಈಗ ಟೈಮ್ 12:54 ಆಗಿದೆ. ಇಷ್ಟೊತ್ತಾಯಿತು ಮನೇಲೆಲ್ಲ ಸ್ವಲ್ಪ ಕೆಲಸ ಮಾಡಿ ಹೊರಡಕ್ಕೆ. ವೆದರ್ ನೋಡಿ ಗಾಯ್ಸ್, ಕ್ರೇಜಿ ಫುಲ್ಲು. ಏನಂತಾರದು ನಾವು ಸನ್ನಿ ಸ್ಕೈ. ಮಳೆ ಸ್ಟಾರ್ಟ್ ಆಗೋಯ್ತು ನಾವು ಹೋಗ್ತಾ ಇದ್ರೆ ದಾರಿಯಲ್ಲಿ. ಕೂಳೂರು ಬ್ರಿಡ್ಜ್. ಗಾಯ್ಸ್ ಇಲ್ಲಿ ನೋಡಿ, ದೇವಸ್ಥಾನ ಹತ್ರ ಬಂದ್ರೆ ಫುಲ್ ಟ್ರಾಫಿಕ್. ಅಪ್ಪ ಉಲ್ಟಾ ಪಲ್ಟಾ ಎಲ್ಲಿಂದ ಆದ್ರೂ ಗಾಡಿ ತಗೊಂಡ್ಬರ್ತಿದ್ದಾರೆ. ಎಲ್ಲೆಲ್ಲಿಂದನೋ ಉಲ್ಟಾ ಪಲ್ಟಾ ಬರ್ತಾರೆ, ಆಕ್ಸಿಡೆಂಟ್ ಮಾಡಿ ಹೋಗ್ತಾರೆ. ದರ್ಶನಕ್ಕೆ ಲೈನ್, ಊಟಕ್ಕೆ ಅಲ್ಲಿಂದ ಬರ್ತಾರೆ. ಲೈನ್ ಜಾಸ್ತಿ ಇತ್ತು. ಆಮೇಲೆ ವಾಪಸ್ ಬರುವಾಗ ಫುಲ್ ಟ್ರಾಫಿಕ್ ಇತ್ತು, ಏನು ರೆಕಾರ್ಡ್ ಮಾಡಲಿಲ್ಲ. ಅದಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಟಾಟಾ, ಬಾಯ್.